ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿಯಟ್ ಕೃಷ್ಣ. ಇವತ್ತು ನಾನು ಯಾವ ರೆಸಿಪೀಸ್ನು ಶೇರ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ಊರಿಗೆ ಹೋಗ್ತಾ ಇದ್ದೀವಿ ಗಣಪತಿ ಹಬ್ಬಕ್ಕೆ. ಅಲ್ಲಿದೊಂದಷ್ಟು ಕ್ಲಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಹ್ಯಾಪಿನೆಸ್ ಅನ್ನೋದು ಶೇರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಇದರಲ್ಲಿ ನಾವು ಊರಿಗೆ ಹೋಗೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ, ಎಷ್ಟು ವಿನಾಯಕ ಚೌತಿಲಿ ಎಷ್ಟು ಚೆನ್ನಾಗೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಫಸ್ಟೇ ನಿಮ್ಮ ಹತ್ರ ಅಪಾಲೈಸ್ ಮಾಡ್ತಿದ್ದೇನೆ. ಏನಕ್ಕೆ ಈ ಕ್ಲಿಪ್ಸ್ ಆ್ಯಕ್ಚುಲಿ ಶಾರ್ಟ್ ಮಾಡೋವಂಥ ರೀತಿಲಿ ತೆಗೆದಿದ್ದಾರೆ. ಆ್ಯಕ್ಚುಲಿ ನಾನು ಇದನ್ನೆಲ್ಲ ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇರೋದು, ನಾನು ಮಾಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಶಾರ್ಟ್ಸ್ ಮತ್ತು ಲಾಂಗ್ ವೀಡಿಯೋಗಿರೋಂಥ ಕ್ಲಿಪ್ಸ್ ಲ್ಯಾಂಡ್ರೇಟ್ ಮತ್ತು ಪೋರ್ಟ್ರೇಟ್ ಎರಡರಲ್ಲೂ ಇದೆ. ಇದು ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಡೆಕೋರೇಟ್ ಮಾಡಿರೋದು. ಯಾರ ಹತ್ರನೂ ನಾನು ಕಳಿಸ್ಕೊಂಡಿದ್ದೀನಿ ವೀಡಿಯೋಸು. ನೋಡಿ, ಪಟಾಕಿ ಹಚ್ಚಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಎಲ್ಲ ವಿನಾಯಕನ ವೆಲ್ಕಮ್ ಮಾಡುವಾಗ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ಮತ್ತೆ ಆ ಮೂಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ, ಅಷ್ಟು ಚೆನ್ನಾಗಿತ್ತು ಸೆಲೆಬ್ರೇಷನ್ಸು. ಇದು ವಿನಾಯಕನ ತರೋ ದಿನ ಎಲ್ಲ ತೊಗೊಂಬಂದು ಗಾಡಿಯಲ್ಲಿ ಇಳಿಸಿ ಅದಕ್ಕೆ ಕರೆಕ್ಟ್ ಪೀಠ ಎಲ್ಲ ಅಲಂಕಾರ ಮಾಡಿ ಅದನ್ನು ಅಲ್ಲಿಗೆ ಇಡೋವಂಥದ್ದು. ತುಂಬ ಹೇಳೋದಷ್ಟೇ ವಿನಾಯಕನ ಕೂರಿಸ್ತೀವಿ ಅಂತ, ಬಟ್ ಅದ್ರ ಹಿಂದೆ ಪರಿಶ್ರಮ ತುಂಬ ಇರುತ್ತೆ. ಅಲ್ಲಿ ಅವರ ಯುನಿಟಿ, ಆ ಹುಡುಗರದ್ದು ಯುನಿಟಿ, ಅವರೆಷ್ಟು ಚೆನ್ನಾಗಿ ಅದನ್ನೆಲ್ಲ ಆರ್ಗನೈಸ್ ಮಾಡಿದರು. ಇದು ಏನಪ್ಪ ಅಂತಂದರೆ ಅಲ್ಲಿ ಗೌರಿ ಹಬ್ಬದ ದಿನ ನಮಗಲ್ಲಿ ಏನು ಹುತ್ತದ ಪೂಜೆ ಮಾಡೋದು, ಹುತ್ತು ಕಾಲು ಹಾಕೋದೆಲ್ಲ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ, ಅದನ್ನು ಮಾಡ್ತಾಯಿದ್ದೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತುಂಬ ಕ್ವೈಟ್ ಇರುತ್ತೆ, ಪೀಸ್ಫುಲ್ಲಾಗಿರುತ್ತೆ ಜಾಗ ಅಂತೂ, ಸೂಪರಾಗಿರುತ್ತೆ ಧ್ಯಾನ ಮಾಡೋರ್ಗಾದರೆ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ದಾಳೆ. ಆ ರಜಾದಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದಾಳೆ ಅಂದರೆ ಅವಳು ಸಣ್ಣನೇ ಆಗೋಗಳು, ಅಷ್ಟು ಎಂಜಾಯ್ ಮಾಡೋಳು ಅವಳು, ಅಷ್ಟು ಕುಣ್ದಾಳೆ ನೆಗ್ದಾಳೆ. ಇದು ಜಸ್ಟು ಅಲ್ಲಿ ಹೋಗಿ ಹುತ್ತಕ್ಕೆ ಹಾಲು ಹಾಕಿ ಪೂಜೆ ಮಾಡುವಂಥದ್ದು. ಫಸ್ಟ್ ಇದನ್ನು ಎಲ್ಲರೂ ಮಾಡ್ತಾರೆ, ಆಲ್ಮೋಸ್ಟ್ ಊರಲ್ಲಿ ಎಲ್ಲರೂ ಮಾಡ್ತಾರೆ. ಊರು ಅಂದಮೇಲೆ ಎಲ್ಲರದ್ದು ಒಂದೇ ಪದ್ಧತಿ ಇರುತ್ತೆ. ಎಲ್ಲರೂ ಬಂದು ಅಲ್ಲಿಗೆ ಹಾಲು ಹಾಕಿ ಅದಕ್ಕೆ ದಾರ ಸುತ್ತಿ ಹೂವು ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡುವಂಥದ್ದು. ಇಲ್ಲಿ ನಾವು ಹಾಲು ಎರಿತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಅವತ್ತು ಊರಿಗೆ. ಅದು ಹೋಗಿ ಮಾಡಿದ್ದೀವಿ ಆಫ್ಟರ್ನೂನ್ ಒಳಗಡೆ. ಇದಾದಮೇಲೆ ನೆಕ್ಸ್ಟು ನಾನು ನಿಮಗೆ ನಮ್ಮ ವಿನಾಯಕನ ತೋರಿಸ್ತೇನೆ. ನೋಡಿ ಎಷ್ಟು ಸೂಪರಾಗಿದ್ದಾರಲ್ವ, ತುಂಬ ಚೆನ್ನಾಗಿ, ತುಂಬ ಕಳೆಯಾಗಿ ಕಾಣಿಸ್ತಾ ಇದ್ರು, ತುಂಬ ಚೆನ್ನಾಗಿದ್ರು. ನನಗಿಲ್ಲಿ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ನೆಕ್ಸ್ಟು ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ. ನಾನು ಇದನ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದಿನ ಭಜನೆ ಇಟ್ಕೊಂಡಿದ್ರು, ಒಂದಿನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ಅದು ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರಿಗಿರೋ ಎಂಥೂಸಿಯಾಸಮು ರಿಯಲಿ ಗ್ರೇಟ್. ಅವರು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಾಡ್ತಾಯಿದ್ರು. ಅದರಿಂದ ಅವರಿಗಷ್ಟೇ ಅಲ್ಲ, ಇಲ್ಲಿರೋಂಥ ಎಲ್ಲ ಜನಗಳು ತುಂಬ ಎಂಜಾಯ್ ಮಾಡಿದ್ರು ಅದನ್ನು. ಸ್ಪೆಷಲಿ ನಾನು, ನನ್ನ ಮಗಳು, ಎಲ್ಲರೂ ಈ ಹಬ್ಬಕ್ಕೆ ಸಿಟಿಯಲ್ಲಿರೋ ಎಲ್ಲರೂ ಬಂದು ಯುನೈಟ್ ಆಗ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ, ಅವರಲ್ಲಿರೋಂಥ ಎಲ್ಲ ಕಷ್ಟಗಳನ್ನ ಮರೀತಾರೆ. ತುಂಬ ಇಷ್ಟ ಆಯಿತು ನನಗೆ ಇದು ಫೆಸ್ಟಿವಲ್ಲು. ನೀವ್ಯಾರಾದರೂ ನಿಮ್ಮ ಊರಿಗೆ ಗಣಪತಿ ಚತುರ್ಥಿ ಮಾಡಿದಾಗ ನೀವು ಹೋಗಿಲ್ಲ ಅಂದರೆ ಪ್ಲೀಸ್ ನೀವು ಅದನ್ನು ವಿಸಿಟ್ ಮಾಡಿ, ಆ ಮೂಮೆಂಟ್ನ ನೀವು ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ನೀವು ಅದನ್ನು, ಆ ಮೂಮೆಂಟ್ನ ಚೆರಿಷ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲರ ಮುಖದಲ್ಲಿ ನಗು, ದೊಡ್ಡವರು, ಚಿಕ್ಕವರು, ಮುದುಕರು, ಮೋಟ್ರು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು, ಎಲ್ಲರೂ ಎಂಜಾಯ್ ಮಾಡಿದ್ರು. ಇದು ಆ್ಯಕ್ಚುಲಿ ವಿಸರ್ಜನೆಯ ಹಿಂದಿನ ದಿನ. ಮಕ್ಕಳೆಲ್ಲ ಫುಲ್ ಕಾಸ್ಟ್ಯೂಮ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಯಾರು ಅಲ್ಲಿ ಪ್ರೊಫೆಷನಲ್ ಡ್ಯಾನ್ಸರ್ಸ್ ಯಾರಿಲ್ಲ, ಬಟ್ ಅವ್ರದ್ದೇ ಕಾನ್ಫಿಡೆನ್ಸು. ಇಲ್ಲಿ ಎಲ್ಲರೂ ಅಷ್ಟೇ ನೋಡಿ, ಅವ್ರವ್ರ ದುಃಖಗಳನ್ನ ಮರೆತು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇದು ವಿಸರ್ಜನೆ ದಿನ. ಆ್ಯಕ್ಚುಲಿ ಪ್ರಸಾದಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ನಮ್ಮ ಯಜಮಾನ್ರೇನು ಜಾಸ್ತಿ ಕೆಲಸ ಮಾಡಿಲ್ಲ, ಸುಮ್ಮನೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಕೈಕಾಲ ಆಡಿಸ್ತಿದ್ದಾರೆ, ಅಲ್ಲಿ ಮಾಡಿ ಇಲ್ಲಿ ಮಾಡು ಅಂತ. ಈ ಸೋ ಫನ್ನಿ. ಬಟ್ ಆ ಥರ ಇದ್ರೇ ಚೆಂದ ನಗ್ನಗ್ತಾ. ಇಲ್ಲಿ ನೋಡಿ ಎಲ್ಲ ಒಟ್ಟುಗೂಡಿ ಎಲ್ಲರೂ ಅಡುಗೆ ಮಾಡ್ತಾಯಿದ್ದಾರೆ. ಟೊಮೆಟೊ ಬಾತು ಮತ್ತು ಮೊಸರನ್ನ ಎರಡೂ ಮಾಡ್ತಾಯಿರೋದು. ನನ್ನ ಮಗಳಾದರೆ ನಿಜ ನನ್ನ ಕೈಗೆ ಸಿಕ್ಕಿಲ್ಲ, ಅವಳು ಓಡ್ತಾ ಇರೋದೆ. ಟೊಮೆಟೊ ಬಾತಿಗೆ ಆಲ್ಮೋಸ್ಟ್ ಎಲ್ಲ ಆಗಿದೆ. ಈಗ ಲೆಮನ್ ಹಾಕಿ ಇದು ಮಾಡ್ತಿದ್ದಾರೆ. ಎಲ್ರಿಗೂ ಖುಷಿ, ಎಲ್ರಿಗೂ ಒಂದು ಆನಂದ. ಎಲ್ಲರೂ ಕೈ ಹಾಕಿ ಮಾಡಿದ್ರು. ಇದು ನಾನೇ ಮಾಡಬೇಕು, ಇದು ನೀನೇ ಮಾಡಬೇಕಂತಿಲ್ಲದೆ ಎಲ್ಲರೂ ಒಟ್ಟುಗೂಡಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಮತ್ತು ಆರ್ಗನೈಸ್ ಮಾಡಿದ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಆ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡಿದ್ದಂಥ ಚಂದಣ್ಣ ಆಗಿರ್ಬೋದು, ನಂಜುಂಡಣ್ಣ ಆಗಿರ್ಬೋದು, ಈ ಥರ ತುಂಬ ನನಗೆ ಆ್ಯಕ್ಚುಲಿ ಹೆಸರುಗಳಷ್ಟು ಕ್ಲೀಟಾಗಿ ಪ್ರಾಪರಾಗಿ ಬರೋಲ್ಲ, ಬಟ್ ಎಲ್ಲರೂ ಚೆನ್ನಾಗಿ ಆರ್ಗನೈಸ್ ಮಾಡಿದರು, ಚೆನ್ನಾಗಿತ್ತು. ಎಲ್ಲರೂ ಖುಷಿ, ಎಲ್ಲರ ಮುಖದಲ್ಲೂ ಖುಷಿ. ಆ ಊರಿಗೆ ಹೆಣ್ಮಕ್ಳೆಲ್ಲ ಬರ್ತಾಯಿದ್ರು, ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಇದು ಅಕ್ಕಿ ತೊಳಿತಾ ಇರೋದು ಇದಕ್ಕೆ. ಎಲ್ಲರೂ ನನ್ನ ವಿಡಿಯೋ ಮಾಡಬೇಡ, ತೋರಿಸ್ಬೇಡ ಅಂದರು, ನಾನು ಹಾಗೂ ಮಾಡಿದ್ದೀನಿ. ಇವಾಗ ಪಾದೆ ತೊಳಿತಿದ್ರು, ನಾನು ತೋರಿಸ್ಬೇಡಮ್ಮ ನಾನು ನೈಟಿ ಹಾಕ್ಕೊಂಡಿದ್ದೀನಿ ಇದ್ರು. ಬಟ್ ದಟ್ಸ್ ಎ ವೆರಿ ಫನ್ನಿ ಮೂಮೆಂಟ್. ತುಂಬ ಚೆನ್ನಾಗಿ, ಅಷ್ಟು ಚಿಕ್ಕಿದ್ದಾಳೆ ಅವಳು, ಎಷ್ಟು ಕೆಲಸ ಮಾಡ್ತಾಳೆ ಗೊತ್ತಾ ಅವಳು.
ಅನ್ನಕ್ಕೆ ಬಸಿತಾ ಇದ್ದಾರೆ ಅಕ್ಕಿ ತೊಳೆದು ಪಲಾವ್ಗೆ. ಅಷ್ಟು ದೊಡ್ಡ ಅಡುಗೆನ ನಾವು ಮನೇಲಿ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ, ಬಟ್ ಪ್ರಸಾದ ಅಂತ ಹೆಸರೆತ್ತಿ ಮಾಡಿದ್ರೆ ರಿಯಲಿ ಸೂಪರಾಗಿ ಬರುತ್ತೆ. ಅಲ್ಲಿ ಸೌಜಿ ನಾನು ತೋರಿಸ್ಬೇಡ ಅಕ್ಕ ಅಂತ ಓಡಾಡ್ತಾ ಇದ್ದಾಳೆ. ನನ್ನ ಮಗಳಾದರೆ ಯಾವ ಮೂಲೆ ಏನು ಬಿಡ್ತಾಯಿಲ್ಲ, ಪ್ರತಿಯೊಂದು ಜಾಗದಲ್ಲೂ ಓಡಾಡ್ತಾಳೆ ಅವಳು. ಅವಳಿಗಂದರೆ ಏನೋ ಒಂಥರ ಹಬ್ಬ ಆದಂಗೆ ಆಗೈತೆ. ನೋಡಿ ಎಲ್ಲರೂ ಕೊತ್ತಂಬರಿ ಸೊಪ್ಪು ಬಿಡಿಸೋದು, ಈರುಳ್ಳಿ ಬಿಡಿಸೋದು, ಪ್ರತಿಯೊಬ್ಬರು ಇದು ನನ್ನ ಕೆಲಸ, ಇದು ನಾನು ಮಾಡಬಾರ್ದು, ಇದು ಅವ್ರ ಕೆಲಸ ಆ ಥರ ಇಲ್ಲ. ಯುನೈಟಾಗಿ ಪ್ರತಿಯೊಬ್ಬರು ಮಾಡಿದ್ರು ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರನೇ ಟೇಸ್ಟ್ ಚೆನ್ನಾಗಿತ್ತು ಅನ್ನೋ ಖುಷಿ ಪ್ರತಿಯೊಬ್ಬರು ಮುಖದಲ್ಲೂ ರೀಯೂನಿಟ್ ಆಗ್ತಾರಂಥ ಖುಷಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಬಟ್ ಈ ಹಬ್ಬ ಬಂದಾಗ ಎಷ್ಟು ಖುಷಿಯಿಂದ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ ರಿಯಲಿ ತುಂಬ ಚೆನ್ನಾಗಿತ್ತು. ಮತ್ತೆ ಗಣಪತಿ ಹಬ್ಬ ಬರಬೇಕು ಅನ್ನಿಸ್ತಿತ್ತು. ನೋಡಿ ಘಮ ಘಮ ಅಂತಾಯಿತು ಮಾತ್ರ ಮಾಡಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಇವ್ರು ನಮ್ಮ ಯಜಮಾನ್ರ ಅಕ್ಕ, ಆ್ಯಕ್ಚುಲಿ ಇವರೇ ಮೇನ್ ಕುಕ್ಕಲ್ಲಿ, ಇವರೆಲ್ಲ ಹೇಳ್ಕೊಡ್ತಿದ್ರು, ಅವರೆಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಒಂಥರ ಏನೋ ಒಂಥರ ಖುಷಿ. ಅವ್ರ ಬಿಸ್ನೆಸ್ಸಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ, ಬಟ್ ಈ ಹಬ್ಬ ಬಂದಾಗ ಅಟ್ಲೀಸ್ಟ್ 1 or 2 days ಆದರೂ ಫ್ರೀ ಮಾಡ್ಕೊಂಡು ಬಂದು ಅವ್ರು ಏನು ಮಾಡ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ. ಎಲ್ಲರೂ ನಮ್ಮನೆ ಅಂತಲ್ಲ, ಪ್ರತಿ ಆ ಊರಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಗೌರಿ ಗಣೇಶ ಹಬ್ಬಕ್ಕೂ ಬರ್ತಾರೆ. ಯಾಕಂದರೆ ಗಣಪತಿ ಕೂರಿಸೋದು, ಅಲ್ಲಿ ಆ ಸಂತೋಷ ಸಡಗರನ ಮಾಡೋದಕ್ಕೆ. ಇವನು ಭವಿಷ್ಯು ಎಷ್ಟು ನಗಾಡ್ತಾನೆ ಅಂದರೆ ಇವನು ಅಷ್ಟು ನಗಾಡ್ತಾನೆ, ಬಟ್ ಇವನಿಗೆ ಹುಷಾರಿರಲಿಲ್ಲ. ನೋಡಿ ಈ ಥರ ಚಿಕ್ಕ ಮಕ್ಕಳು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅವನ ಮುಖದಲ್ಲಿ ಖುಷಿ ನೋಡಿ ಒಂಥರ ಚೆಂದ. ಚಿಕ್ಕ ಮಕ್ಕಳು ಎಲ್ಲನೂ ಆಡಿಸೋದು. ಅವನು ಅಷ್ಟೇ ಗಣಪತಿ ನೋಡೋಕೆ ಹೋಗ್ತಾ ಇದ್ದಾನೆ. ನಮ್ಮ ಸೌಜಿ ವೀಡಿಯೋ ಮಾಡುತ್ತೆ ಅಂತ ಹಿಂದೆಯಿಂದ ಬಿನ್ಗೆ ತೊಗೊಂಡು ಹೋಗ್ತಾ ಇರೋದು. ನನ್ನ ಮಗಳಾದರೆ ರನ್ನಿಂಗ್ ರೇಸು. ಅವಳಿಗೆ ಏನೋ ಒಂಥರ ಆನಂದ, ಓಡೋದು, ಕುಣಿಯೋದು, ನೆಗೆಯೋದು. ಇದು ಆಲ್ಮೋಸ್ಟ್ ಆಗಿದೆ. ದಮ್ ಮಾಡ್ತಾ ಇದ್ದಾರೆ ಇದಕ್ಕೆ ಟೊಮೆಟೊ ಬಾತ್ಗೆ. ಮೇಲೆ ಮೊಸರನ್ನದ್ದು ನೋಡಿ ಅನ್ನ ಆಗಿದೆ. ಎಲ್ಲರೂ ಅಷ್ಟೇ, ಎಲ್ಲರೂ ತುಂಬ ಲೇಟ್ ಆದರೂ ಪರವಾಗಿಲ್ಲ, ಬಂದು ಅಟ್ಲೀಸ್ಟ್ ಆ ವಿಸರ್ಜನೆ ದಿನ ದರ್ಶನ ಮಾಡಿಕೊಂಡು ಆ ಸೆಲೆಬ್ರೇಟನ್ನು ಎಂಜಾಯ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಎಲ್ಲರೂ ವೆಯ್ಟ್ ಮಾಡಿದವರು. ನಮ್ಮ ಯಜಮಾನ್ರು 2ನೇ ಅಕ್ಕ, ಅವ್ರು ನಮ್ಮ ಅತ್ತೆ, ನಮ್ಮ ಯಜಮಾನ್ರ ಅತ್ತೆ, ಎಲ್ರಿಗೂ ಏನೋ ಒಂಥರ ರಿಯೂನೇಟ್ ಆಗಿರೋ ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ನೋಡಿ. ಅದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಖಂಡಿತ ನಿಮ್ಮ ಊರಿಗೆ ಹೋಗಿ ಅದನ್ನು ಎಂಜಾಯ್ ಮಾಡಿ. ನೋಡಿ ಮೊಸರನ್ನಕ್ಕೆಲ್ಲ ರೆಡಿಯಾಗಿದೆ, ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ನೀನೇ ಮಾಡಬೇಕು ಅಂತಿಲ್ಲ, ಪ್ರತಿಯೊಬ್ಬರು ಕೂಡ ಎಲ್ಲರೂ ಮಾಡ್ತಾಯಿದ್ದಾರೆ. ಎಲ್ರಿಗೂ ಏನೋ ಒಂಥರ ಖುಷಿ, ಆನಂದ. ಯಾರು ಕಿತ್ತಾಡ್ಕೊಳ್ದೇ ಎಷ್ಟು ಆರಾಮಾಗಿ ಒಟ್ಟಿಗೆ ಕೂತು ಎಲ್ಲದನ್ನು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದವರು ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸೆಲೆಬ್ರೇಟ್ ಅಂತೂ ನಾವಂತೂ ಮಸ್ತ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕರವರೆಗೂ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ನೋಡಿ ಘಮ ಘಮನೋ ಟೊಮೆಟೊ ಬಾತು ತುಂಬ ಘಮ ಘಮ ಅನ್ನಿಸ್ತಾಯಿತ್ತು. ಆರೋಮ ಮಾತ್ರ ಚೆನ್ನಾಗಿತ್ತು. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿತ್ತು. ಅಷ್ಟು ದೊಡ್ಡವರಿಗೆ ಮಾಡಿದರೂ ಕೂಡ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ಚೆನ್ನಾಗಿ ಬಂದಿತ್ತು ಪ್ರಸಾದ. ಇದಿಷ್ಟು ಪ್ರಸಾದದ ಕಡೆ ಆದರೆ, ಇನ್ನು ಈ ಕಡೆ ನೀವು ಈ ಕಡೆ ಬಂದರೆ ಇಲ್ಲಿ ಆ್ಯಕ್ಚುಲಿ ಗಣಪತಿ ಕೂರಿಸಿದ್ದೀವಿ. ಎಲ್ಲ ಊರಲ್ಲಿ ಓಡಾಡ್ತಾ ಇದ್ದಾರೆ. ಗಣಪತಿ ಪೂಜೆ ಲಾಸ್ಟ್ ಅವತ್ತು ವಿಸರ್ಜನೆ ಅಲ್ವಾ, ಹೋಗಿ ಲಾಸ್ಟಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದು ಎಲ್ಲ. ಅಕ್ಕ ನೀವು ವಿಡಿಯೋ ಮಾಡ್ತಾ ಇದೆಯಾ ಅಂತ ನಗಾಡ್ಕೊಂಡು ಹೋಗ್ತಿದ್ದಾಳೆ. ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದ ಒಂದು ಎಲ್ಲ ಇವ್ರ ಫ್ಯಾಮಿಲಿಗಾದರೆ ತುಂಬ ಜನ ಬಂದಿದ್ದರು. ಈಗ ಒಂದೊಂದು ಮನೆಗೂ ಒಂದು ಹಂಗೆ ಹೋದ್ರೂ ನೀವು ಒಂದು 10 to 15 ಮೆಂಬರ್ಸ್ ಇರ್ತಿದ್ರು ಒಂದು ಮನೆಯಲ್ಲಿ. ಅಷ್ಟು ಚೆನ್ನಾಗಿ ಮಾಡಿದ್ರು. ಇದು ವಿಸರ್ಜನೆ ದಿನ. ಆ ಪುರೋಹಿತರು ಮಾತ್ರ ರಿಯಲಿ ಗ್ರೇಟು. ನವಗ್ರಹಗಳು ಪೂಜೆ ಮಾಡಿಸಿ ಎಷ್ಟು ನೀಟಾಗಿ ವಿಸರ್ಜನೆ ಪದ್ಧತಿಯಾಗಿ ಮಾಡಿದ್ರು ಅಂತಂದರೆ, ಆ್ಯಕ್ಚುಲಿ ಹುಡುಗಾಟಕ್ಕೆ ಕೂರಿಸಿರೋ ಗಣಪತಿ ಅಂತೂ ಅಲ್ಲ, ತುಂಬ ಸಂಪ್ರದಾಯಬದ್ಧವಾಗಿ ಕೂರಿಸಿ ಅದನ್ನು ವಿಸರ್ಜನೆ ಮಾಡಿ ಆ ಕಳಸನೆಲ್ಲನೂ ತೆಗೆದು ಮತ್ತೆ ಅಲ್ಲಿಗೆ ಪ್ರದಕ್ಷಿಣೆ ಹಾಕ್ಸಿ ಒಂದು ಒಳ್ಳೆ ಪದ್ಧತಿಯಲ್ಲಿ ಅವ್ರು ಅದನ್ನು ಮಾಡಿದ್ರು. ತುಂಬ ಚೆನ್ನಾಗಿತ್ತು, ನೋಡೋದಕ್ಕೂ ಚೆನ್ನಾಗಿತ್ತು. ನಿಜವಾಗ್ಲೂ ಆ ವಿನಾಯಕನ ಆಶೀರ್ವಾದ ನಮ್ಮ ಗ್ರಾಮಕ್ಕೆ ಪ್ರತಿಯೊಬ್ಬರಿಗೂ ಸಿಗಲಿ. ಈ ಥರ ಮೂಮೆಂಟ್ ಮತ್ತೆ ಬರಲಿ. ಅದು ಎತ್ತುತ್ತಾ ಇರಬೇಕಾದ್ರೆ ಏನೋ ಒಂಥರ ಬೇಜಾರಾಗ್ತಿತ್ತು, ಅಯ್ಯೋ ವಿನಾಯಕ ಹೊಟ್ಟೋಗ್ತಿದ್ದಾರೆ, ಮತ್ತೆ ಇನ್ನೊಂದು ವರ್ಷದಕ್ಕೋಸ್ಕರ ವೆಯ್ಟ್ ಮಾಡಬೇಕಂತ. ಬಟ್ ಎಲ್ಲದೂ ಯಾವುದೇ ರೀತಿ ತೊಂದರೆ ಇಲ್ಲದೇ ಸುಗಮವಾಗಿ ಕೂರ್ಸಿತವಿಂದ ಹಿಡಿದು ಮತ್ತು ಅದನ್ನು ವಿಸರ್ಜನೆ ಮಾಡೋವರೆಗೂ ಎಲ್ಲದೂ ಹ್ಯಾಪಿಯಾಗಿ ಆಯಿತು. ಯಾವುದು ಪ್ರಾಬ್ಲಮ್ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರೂ ಅಲ್ಲಿ ಒಬ್ಬೊಬ್ಬರು ಒಂದೊಂದು ದಿನ ಪೂಜೆ ಮಾಡಿಸೋದು, ಪ್ರಸಾದ ಮಾಡಿಸೋದು, ಒಬ್ಬರು ಒಂದು ಪ್ರೋಗ್ರಾಮ್ ಕೊಡೋದು ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಜಾಯ್ನ್ ಆದರೆ, ಹೆಣ್ಮಕ್ಳು, ಸೊಸೆದಿರು ಎಲ್ಲರೂ ಬಂದಿದ್ದರು ಆ ಊರಲ್ಲಿ. ನಿಜವಾಗ್ಲೂ ಊರೇ ಕಳೆಯಿಂದ ಇತ್ತು. ನನ್ನ ಮಗಳ ವಿಚಾರ ಅಂತೂ ಕೇಳಲೇ ಬಿಡು, ಅವಳಂತೂ ಅಲ್ಟಿಮೇಟ್ ಎಲ್ಲೋ ಇದ್ಲವಳು. ಇದು ವಿಸರ್ಜನೆ ಮಾಡೋ ದಿನ ವಿನಾಯಕನ. ಎಷ್ಟು ಚೆನ್ನಾಗಿತ್ತು ಅಂದರೆ ಅದೇನೋ ಒಂಥರ ಬೇಜಾರು, ತೆಗೆದ್ಬಿಡ್ತಿದ್ದೀವಲ್ಲ ಊರಲ್ಲಿ, ಏನೋ ಒಂಥರ ಕಳೆ ಆಗಿತ್ತು. ಇವಾಗ ತೆಗಿತಿದ್ದೀವಲ್ಲ ಅನ್ನೋ ಒಂದು ಬೇಜಾರು. ಬಟ್ ಓಕೆ, ಯಾವತ್ತಿದ್ರೂ ವಿನಾಯಕನ ವಾಪಸ್ ಕಳಿಸ್ಲೇಬೇಕಲ್ಲ ಕೈಲಾಸಕ್ಕೆ. ನೋಡಿ ತುಂಬ ಚೆನ್ನಾಗಿತ್ತು. ಹಾಡು ಹೇಳೋದು, ಮತ್ತು ಎತ್ತೋದು, ಭಜನೆ ಮಾಡೋದು, ಅದೆಲ್ಲದು ಒಂಥರ ಇವಾಗೂ ನನಗೆ ಕಣ್ಣು ಕಟ್ಟಾಗಿದೆ ಆ ಮೂಮೆಂಟ್ಸು. ತುಂಬ ಚೆನ್ನಾಗಿತ್ತು. ನೀವು ನಾನು ಮತ್ತೆ ಒತ್ತು ಹೇಳ್ತಿದ್ದೀನಿ, ಯಾರಾದರೂ ಈ ನಿಮ್ಮೂರಲ್ಲಿ ಗಣಪತಿ ಕೂರಿಸಿದಾಗ ಅಯ್ಯೋ ಬಿಡು ಏನೋಗೋದು ಅಂತ ಮಿಸ್ ಮಾಡ್ಕೊಂಡಿದ್ರೆ, ಪ್ಲೀಸ್ ಗೋ ಆ್ಯಂಡ್ ಚೆರಿಷ್ ದ ಮೂಮೆಂಟ್. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ
ಕೂತು ಎಲ್ಲರೂ ಮಾತಾಡ್ಕೊಳ್ಳೋದು, ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋದು. ಎಲ್ಲರಿಗೂ ಅವ್ರವ್ರದ್ದೇ ಆದ ವರ್ಕ್ಸ್ ಟೆನ್ಷನ್ಸ್ ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು 1 or 2 ಡೇಸ್ ನೀವು ಎಂಜಾಯ್ ಮಾಡಿದ್ರೆ ನಿಜವಾಗ್ಲೂ ನೀವು ಅದನ್ನು ನೀವು ಮರೆಯೋದಿಲ್ಲ. ಮತ್ತೆ ನೋಡಿ ಎಲ್ಲ ಅದನ್ನ ಎತ್ತಿ ವಿಸರ್ಜನೆ ಮಾಡಿದ್ರು ವಿನಾಯಕನ. ಮತ್ತೆ ಇನ್ನೊಂದು ವರ್ಷಕ್ಕೆ ಖುಷಿಯಾಗಿ ಬಾರಪ್ಪ ಅಂತ ಹೇಳಿ ತುಂಬ ಎಲ್ಲಿ ಚೆನ್ನಾಗಿತ್ತು. ಎಲ್ಲ ಹೆಣ್ಮಕ್ಳು ಭಾಗವಹಿಸಿದ್ರು, ಚಿಕ್ಕ ಮಕ್ಕಳು ಎಲ್ಲರೂ ಇದ್ದರು. ಮಳೆ ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತು 1-2 ದಿನ, ಬಟ್ ಓಕೆ, ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡ್ರು. ಇದಂತೂ ಅಲ್ಟಿಮೇಟ್ ಫ್ರೆಂಡ್ಸ್. ಡಿ ಜೆ ಕರೆಸಿದ್ರು. ಆ ಡಿ ಜೆ ಸೌಂಡ್ಗೆ ಕಾಂಪೌಂಡೇ ಅದ್ರತಿತ್ತು ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿತ್ತು ಡಿ ಜೆ. ಡ್ಯಾನ್ಸ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಬೆಳಗ್ಗೆ ಯಾರಿಗೂ ನಡೆಯೋಕ್ಕೆ ಆಗ್ತಾಯಿಲ್ಲ ಕಾಲು, ಅಷ್ಟು ಡ್ಯಾನ್ಸ್ ಮಾಡಿದ್ದೀವಿ ನಾವು, ಅಷ್ಟು ಕುಣಿದಿದ್ದೀವಿ. ಆ್ಯಕ್ಚುಲಿ ನಾನು ಕಾಲೇಜ್ ಡೇಸಲ್ಲಿ ಎಂಜಾಯ್ ಮಾಡ್ತಿದ್ದು, ಬಟ್ ಈ ಗಣಪತಿ ಕೂರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಊರಲ್ಲಿ ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ಅಂದರೆ, ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ನಾದಿನೀರು ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ವಾರಗಿತ್ತಿರೆಲ್ಲರೂ ಯಾರು ಏನೂ ನೆಗೆಟಿವ್ ಆಗಿ ಮಾತಾಡೋದಿಲ್ಲ. ಸೊ ಐ ಆಮ್ ಬ್ಲೆಸ್ಡ್ ಆ ವಿಚಾರದಲ್ಲಿ. ನೋಡಿ ಎಲ್ಲರೂ ಇಲ್ಲೇನಪ್ಪ ಅಂತಂದರೆ ಪ್ರೊಟೆಕ್ಟ್, ಹೆಣ್ಮಕ್ಳಿಗೆ ಬೇರೆ ಕಡೆ, ಗಂಡ್ಮಕ್ಳಿಗೆ ಬೇರೆ ಕಡೆ, ಆ ಥರ ಫ್ಯಾಮಿಲೀಸ್ ಜೊತೆ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ಬೋದಿತ್ತು. ಬೇರೆಯವ್ರು ಯಾರಾದರೂ ತೊಂದರೆ ಕೊಡ್ತಾರೆ ಅಂತ ಅಲ್ಲಿ ಆ್ಯಕ್ಚುಲಿ ಚೈನ್ ಇದೆ, ಒಂದು ಹ್ಯೂಮನ್ ಸರಪಳಿ ಅಂತಾರಲ್ಲ ಆ ಥರ. ಅಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದ್ರೂ ಅವ್ರು ಅಲ್ಲಿ ನೋಡ್ಕೊತಾರೆ. ಅಷ್ಟು ಸೇಫ್ಟಿಯಾಗಿ ಹೆಣ್ಮಕ್ಳು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಲ್ಲಿ ಡ್ಯಾನ್ಸ್ ಮಾಡ್ಬೋದು, ಅಲ್ಲಿ ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಅವರು ನೋಡ್ಕೊತಿದ್ರು, ಆರ್ಗನೈಸ್ ಮಾಡಿದ್ದರು. ರಿಯಲಿ ಗ್ರೇಟ್. ಅವ್ರಿಗೆ ಮಾತ್ರ ಇದೇ ಥರ ಮತ್ತೆ ಮಾಡಿ ಮತ್ತೆ ಅನ್ನೋಷ್ಟು ಜನಕ್ಕೆ ಅದು ತಲುಪಬೇಕು. ಪ್ರತಿಯೊಬ್ಬರು ಇವಾಗ ಹೋದ ವರ್ಷ ಬಂದಿದೆ ಹೆಣ್ಮಕ್ಳಿಗಿಂತ ಈ ವರ್ಷ ಇನ್ನಷ್ಟು ಚೆನ್ನಾಗಿ ತವ್ರ ಮನೆಗೆ ಬಂದು ಖುಷಿಯಾಗಿ ಹಬ್ಬನ ಆಚರಣೆ ಮಾಡ್ಕೊಂಡು ಹೋಗಿರೋರು ಎಷ್ಟೋ ಜನ ಇದ್ದಾರೆ. ಆ ಎಲ್ಲರೂ ಮುಖದಲ್ಲಿ ಬಂದಿರುವಂಥ ಖುಷಿಗೆ ಆರ್ಗನೈಸ್ ಮಾಡಿದ್ದವರು, ಅದ್ರಿಗೆ ಸಪೋರ್ಟ್ ಮಾಡಿದ್ದವರು ಪ್ರತಿಯೊಬ್ಬರೂ ಕಾರಣ. ಅವ್ರಿಗೆಲ್ಲರಿಗೂ ಆ ಗಣಪತಿ ಮತ್ತೊಂದಷ್ಟು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲದನ್ನು ಕೊಟ್ಟು ಇನ್ನೊಂದಷ್ಟು ದಿನಗಳು ಮತ್ತೆ ವಿನಾಯಕನ ಕೂರಿಸೋ ಥರ ಮಾಡಲಿ. ಎಲ್ಲರಲ್ಲೂ ಯೂನಿಟಿ ಇದೇ ಥರ ಇರಲಿ ಅಂತ ನಾನು ಬೇಡ್ಕೊತೀನಿ. ನೋಡಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಬಾಯ್ಸು, ಗರ್ಲ್ಸು, ಆಮೇಲೆ ಅಮ್ಮಂದಿರು, ಚಿಕ್ಕ ಮಕ್ಕಳು ಯಾರು ಬಿಟ್ಟಿಲ್ಲ, ಎಲ್ಲರೂ ಖುಷಿ ಮಾಡಿ. ಆ್ಯಕ್ಚುಲಿ 2 o'clock 3 o'clockವರೆಗೂ ಡ್ಯಾನ್ಸ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿತ್ತು. ನಾನು ಮೊದಲೇ ಹೇಳಿದ್ದೀನಿ, ಇದು ಕ್ಲಿಪ್ಸು ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಯಾಕಂದರೆ ನಾನು ತೆಗ್ದಿಲ್ಲ, ಯಾರ ಹತ್ರನೂ ಕಲೆಕ್ಟ್ ಮಾಡ್ಕೊಂಡಿರೋದು ವೀಡಿಯೋಸ್ ಎಲ್ಲದೂ. ನನ್ನ ಮಗ್ಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವಳು ಕೆಮ್ಮು, ಅವಳು ಮಲಗಿಸೋದ್ರಲ್ಲೇ ನನಗೆ ಆ ಟೈಮ್ ಹೊಟ್ಟೋಯ್ತು. ನಾನು ಅದು ವೀಡಿಯೋಸ್ನೆಲ್ಲನೂ ತೆಗೆಯೋದಕ್ಕಾಗಲಿಲ್ಲ. ಬಟ್ ಚೆನ್ನಾಗಿ ಬಂತು. ಆಲ್ಮೋಸ್ಟ್ ಸಿಕ್ಕಿರೋ ವೀಡಿಯೋಸಲ್ಲಿ ನಾನು ಇದನ್ನು ಮಾಡಿದ್ದೀನಿ. ಎಲ್ಲರೂ ಎಂಜಾಯ್ ಮಾಡಿದರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಮೂಮೆಂಟು ಮತ್ತೆ ಬರಲಪ್ಪ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ ನಾವೆಲ್ಲರೂ. ಡ್ಯಾನ್ಸ್ ಮಾಡೋದಕ್ಕಲ್ಲ, ಬಟ್ ಆ ಮುಖ, ಆ ಕಳೆ, ಆ ಊರಲ್ಲಿ ಮತ್ತೆ ನಾರ್ಮಲ್ ಡೇಸಲ್ಲಿ ಹೋಗೋದಕ್ಕೂ, ಆ ಹಬ್ಬ ಇದ್ದಾಗ ಹೋಗೋದಕ್ಕೂ ಏನೋ ಒಂಥರ ಸಂಭ್ರಮ ಸಡಗರ. ಪ್ರತಿ ಮನೆಯಲ್ಲೂ ಸಂಭ್ರಮ ಸಡಗರ. ಇರೋದ್ರಲ್ಲಿ ಸ್ಪೆಷಲ್ ಮಾಡ್ತಾರೆ, ತಿಂತಾರೆ. ಅಕ್ಕಪಕ್ಕದ ಬಾಮ ಕುಂಕುಮ ಇಟ್ಕೊಂತ ಕರೆಯೋದು, ಬಾಮ ಊಟ ಮಾಡು ಅಂತ ಕರೆಯೋದು, ತವ್ರ ಮನೇಲಿ ಬಂದು ತುಂಬ ವರ್ಷಗಳಾದಮೇಲೆ ಬಂದಿರೋರು ತವ್ರ ಮನೇಲಿ ಗೆಳತಿಯನ್ನ ಮೀಟ್ ಮಾಡೋದು, ಆ ಗೆಳತಿರು ಇವ್ರ ಜೊತೆ ಮಾತಾಡೋದು, ರಿಯಲಿ ಚೆನ್ನಾಗಿರುತ್ತೆ. ಇನ್ನು ಇದೊಂದು ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ಅಮ್ಮನ ಮನೆಯಲ್ಲಿ ಅರ್ಶಿನ ಕುಂಕುಮ ಇಸ್ಕೊಳ್ಳೋದು, ಅದೊಂಥರ ಚೆಂದ. ಇದು ಲಾಸ್ಟ್ ಇಯರ್ ಕ್ಲಿಪ್ಪು, ಒಂದೇ ಒಂದು ಸಿಕ್ತು, ಹಾಕಿದ್ದೀನಿ. ಅದೇ ಒಂಥರ ಖುಷಿ. ಮತ್ತು ಅಮ್ಮನ ಆಶೀರ್ವಾದ ಎಲ್ರಿಗೂ ಬೇಕು, ಅದು ಎಲ್ರಿಗೂ ಸಿಗಬೇಕು. ನೋಡಿ, ಇದು ನನ್ನ ತಂಗಿ ನನಗೆ ಬಾಗಿನ ಕೊಡ್ತಾ ಇರೋದು. ಈ ರೀತಿ ಆಲ್ಮೋಸ್ಟ್ ಎಲ್ಲ ಗೌರಿ ಹಬ್ಬದಲ್ಲಿ ಎಲ್ಲರೂ ಕೂಡ ಬಾಗಿನವನ್ನು ಈಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಏನೋ ಅರ್ಶಿನ ಕುಂಕುಮ ನೀವೇನೇ ಕೊಡದೇ ಇದ್ದರೂ ಅಟ್ಲೀಸ್ಟ್ ಅರ್ಶಿನ ಕುಂಕುಮ ಕೊಟ್ಟರೆ ಆ ಹೆಣ್ಮಕ್ಳಿಗೆ ಸಿಕ್ಕೋ ಖುಷಿನೇ ಬೇರೆ. ನನ್ನ ತಾವರು ಚೆನ್ನಾಗಿರಲಿ ಅಂತ ಅನಿಸ್ತಾರೆ. ಇಷ್ಟು ಗೌರಿ ಗಣೇಶ ಹಬ್ಬದ ನಮ್ಮೂರಲ್ಲಿ ಹೇಗೆ ಮಾಡಿದ್ವಿ ಅಂತ ನಾನು ಹೇಳಿದ್ದೀನಿ. ನಿಮ್ಮೂರಲ್ಲಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಸಂಕ್ರಾಂತಿ ಹಬ್ಬದ ಈ ಥರ ಮಾಡಬೇಕು ಅಂತ ಅಂದ್ಕೊತಿದ್ದೀವಿ ವನಭೋಜನ, ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.